ಮತ್ತು ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿಯ 8ನೇ ಅಧ್ಯಾಯದ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ. ನಿಮ್ಗೆ ಈಗಾಗಲೇ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ ಅನ್ನೋದ್ರ ಮೇಲೇ 2 ಪಿರಿಯಡ್ ಮುಗಿದಿದೆ ಆಲ್ರೆಡಿ. ಅಂದರೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಹೇಗೆ, ಸಂತಾನೋತ್ಪತ್ತಿ ಅಂದರೆ ಏನು, ಅದರ ಬಗ್ಗೆ ಡೀಟೇಲ್ ಆಗಿ ಈ 2 ಅವಧಿಯನ್ನು ನಾವು ಆಲ್ರೆಡಿ ಮುಗಿಸಿದ್ದೇವೆ. ಈಗ ನಾವು ನೋಡ್ತಕ್ಕಂಥದ್ದು ಮನುಷ್ಯನಲ್ಲಿ ಸಂತಾನೋತ್ಪತ್ತಿ ಹೇಗೆ ಆಗುತ್ತೆ ಅನ್ನೋದನ್ನು ಇವತ್ತು ನಾವು ನೋಡೋಣ. ಈ ಮನುಷ್ಯನಲ್ಲಿ ಸಂತಾನೋತ್ಪತ್ತಿ, ಇದರಲ್ಲಿ ಬರ್ತಕ್ಕಂತಹ ಕಲಿಕಾಂಶಗಳು ಯಾವುದ್ಯಾವುದು ಅಂತ ಹೇಳಿದರೆ, ದೇಹದಲ್ಲಿನ ಬದಲಾವಣೆಗಳು. ಅಂದರೆ ಸಂತಾನೋತ್ಪತ್ತಿ ಆಗಬೇಕು ಅಂತ ಹೇಳಿದರೆ ಆ ಜೀವಿಯ ದೇಹದಲ್ಲಿ, ಅಂದರೆ ಗಂಡು ಅಥವಾ ಹೆಣ್ಣು, ಅವುಗಳ ದೇಹದಲ್ಲಿ ಆಗತಕ್ಕಂಥ ಬದಲಾವಣೆಗಳು ಏನೇನು ಅನ್ನೋದ್ರ ಬಗ್ಗೆ ನೋಡ್ತೇವೆ. ನೆಕ್ಸ್ಟು ಗಂಡು ಸಂತಾನೋತ್ಪತ್ತಿ ವ್ಯೂಹ ಹೇಗಿರುತ್ತೆ, ಅದರ ರಚನೆ ಹೇಗಿದೆ, ಏನೇನು ಭಾಗಗಳು ಅದರಲ್ಲಿ ಇರ್ತವೆ, ಅವು ಯಾವ್ಯಾವ ಪಾಲ್ಗೊಳ್ತವೆ ಮತ್ತು ಅವುಗಳ ಪ್ರಮುಖ ಕಾರ್ಯ ಏನು ಅನ್ನೋದನ್ನು ನಾವಲ್ಲಿ ನೋಡ್ತೇವೆ. ಅದು ನೆಕ್ಸ್ಟು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ, ಅಂದರೆ ಆ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ತೊಡಗತಕ್ಕಂತಹ ಹೆಣ್ಣಿನ ದೇಹದಲ್ಲಿರ್ತಕ್ಕಂಥ ವಿವಿಧ ರಚನೆಗಳು ಯಾವ್ಯಾವು ಮತ್ತು ಅವುಗಳ ಪ್ರಮುಖ ಕಾರ್ಯ ಏನು ಅನ್ನೋದ್ರ ಬಗ್ಗೆ ನೋಡ್ತೇವೆ. ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ. ಅಂದರೆ ಹೆಣ್ಣಿನ ದೇಹದಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಅಂಡಾಣು ಗಂಡು ಲಿಂಗಾಣುವಿನಿಂದ ಫಲಿತಗೊಳ್ಳದೇ ಇದ್ದರೆ ಅದು ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತೇವೆ. ನೆಕ್ಸ್ಟು ಸಂತಾನೋತ್ಪತ್ತಿ ವಿಧಾನವನ್ನು ನಾವು ಅಲ್ಲಿ ನೋಡ್ತೇವೆ. ಜೊತೆಗೆ ಸಂತಾನೋತ್ಪತ್ತಿ ಇದರಲ್ಲಿ ಮತ್ತು ಆರೋಗ್ಯ, ಸಂತಾನೋತ್ಪತ್ತಿ ಮತ್ತು ಆರೋಗ್ಯ, ಅಂದರೆ ಅಲ್ಲಿ ನಾವು ವಹಿಸಬೇಕಾಗಿರ್ತಕ್ಕಂಥ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂತಹ ಮುನ್ನೆಚ್ಚರಿಕೆ ಕ್ರಮಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾವು ಈ ಇಡೀ ಪಾಠದಲ್ಲಿ, ಅಂದರೆ ನಮ್ಮ ಮಾನವನಲ್ಲಿ ಸಂತಾನೋತ್ಪತ್ತಿ ಅಥವಾ ಮನುಷ್ಯನಲ್ಲಿ ಸಂತಾನೋತ್ಪತ್ತಿ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ನಾವು ಮೊದಲನೇದಾಗಿ ನೋಡೋಣ. ದೇಹದಲ್ಲಿನ ಬದಲಾವಣೆಗಳು ಏನಾಗ್ತವೆ ಸಂತಾನೋತ್ಪತ್ತಿ ಟೈಮಲ್ಲಿ, ಅದು ಹೆಣ್ಣಿನ ದೇಹದಲ್ಲಿ ಏನು ಬದಲಾವಣೆ ಆಗುತ್ತೆ, ಗಂಡಿನ ದೇಹದಲ್ಲಿ ಏನು ಬದಲಾವಣೆ ಆಗುತ್ತೆ. ನಿಮ್ಗೆ ಗೊತ್ತಿದೆ, ವ್ಯಕ್ತಿ ಬೆಳೀತಾ ಹೋದಂತೆ ನೀವೆಲ್ಲ ಅನುಭವಿಸಿದಿರ ಅವುಗಳನ್ನು, ಏನೆಲ್ಲ ಬದಲಾವಣೆಗಳಾಗ್ತವೆ. ಉದಾಹರಣೆಗೆ ಹಲ್ಲು ಬರುತ್ತೆ, ಕೂದಲು ಬೆಳೆಯುತ್ತೆ, ದೇಹದ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಹದಿಹರೆಯ, ನಿಮ್ಗೆ ಗೊತ್ತಿದೆ ಟೀನ್ ಏಜ್ ಅಂತ ನಾವೇನು ಕರಿತೇವಲ್ಲ, ಎಲ್ಲಿಂದ 13 to 19 ಹದಿಹರೆಯ ಅಂತ ಹೇಳಿ ಕರಿತೇವೆ. ಆ ಹದಿಹರೆಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಆರಂಭಿಕ ವರ್ಷದಲ್ಲಿ ಕೆಲವು ಬದಲಾವಣೆಗಳು, ದೇಹದಲ್ಲಿ ಬದಲಾವಣೆಗಳು ಆಗ್ತಾ ಹೋಗ್ತವೆ. ಅವುಗಳನ್ನು ನಾವು ದೇಹದಲ್ಲಿ ಕಾಣಿಸಿಕೊಳ್ಳತಕ್ಕಂತಹ ಬದಲಾವಣೆಗಳು ಅಂತ ಹೇಳಬಹುದು. ಅಂದರೆ ದೈಹಿಕ ಬೆಳವಣಿಗೆ ಅನ್ನೋ ಬದಲಾಗಿ ದೇಹದಲ್ಲಿ ಆಗತಕ್ಕಂತಹ ಬದಲಾವಣೆಗಳು, ಅಂದರೆ ಹೊಸ ಲಕ್ಷಣಗಳು ಕಾಣಿಸ್ಕೊಳ್ತವೆ. ದೇಹದ ಪ್ರಮಾಣ ಏನಾಗುತ್ತೆ, ಬದಲಾಗುತ್ತೆ, ದೇಹದ ಗಾತ್ರ ಬದಲಾಗುತ್ತೆ, ದೇಹದ ಕೆಲವೊಂದು ಭಾಗಗಳಲ್ಲಿ ಬದಲಾವಣೆಗಳು ಕಾಣಿಸ್ಕೊಳ್ತವೆ ಮತ್ತು ಹೊಸ ಲಕ್ಷಣಗಳು ಕಾಣಿಸ್ಕೊಳ್ತವೆ ಮತ್ತು ಸಂವೇದನೆಗಳು, ಹೊಸ ಸಂವೇದನೆಗಳು ಅಲ್ಲಿ ಉಂಟಾಗ್ತವೆ. ಯಾವುದರಿಂದ, ಆ ಒಂದು ದೇಹದಲ್ಲಿನ ಬದಲಾವಣೆಗಳಿಂದ ಅಂತಹ ಒಂದು ಇದು ಕಾಣಿಸ್ಕೊಳ್ಳುತ್ತೆ. ಇನ್ನು ಏನೇನು ಬದಲಾವಣೆಗಳು ಕಾಣಿಸ್ಕೊಳ್ತವೆ ಅನ್ನೋದನ್ನು ನಾವೀಗ ಡೀಟೇಲಾಗಿ ನೋಡ್ತಾ ಹೋಗೋಣ. ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ದೇಹದಲ್ಲಿನ ಬದಲಾವಣೆಗಳು, ಗಂಡಿನಲ್ಲಿ ಏನು ಬದಲಾವಣೆ ಆಗುತ್ತೆ, ಹೆಣ್ಣಿನಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ಹೇಳೋದಾದರೆ, ಇಲ್ಲಿ ಗಂಡು ಹದಿಹರೆಯಕ್ಕೆ ಬಂದಾಗ, ಅಂದರೆ ಕೆಲವೊಬ್ಬರಲ್ಲಿ ನಿಧಾನವಾಗಿ ಕಾಣಿಸ್ಕೊಳ್ಬೋದು, ಕೆಲವೊಬ್ಬರಲ್ಲಿ ಬಹುಬೇಗನೆ ಆ ಒಂದು ಲಕ್ಷಣಗಳಲ್ಲಿ ಬದಲಾವಣೆಗಳು ಕಾಣಿಸ್ಕೊಳ್ಬೋದು. ಬಟ್ ಹದಿಹರೆಯ ಅನ್ನೋ ಇದರಲ್ಲಿ ಆ ಎಲ್ಲ ಪ್ರಕ್ರಿಯೆಗಳು ನಮಗೆ, ಅಂದರೆ ಆ ಎಲ್ಲ ಪ್ರಕ್ರಿಯೆಗಳು ನಮ್ಮ ದೇಹದಲ್ಲಿ ಆಗತಕ್ಕಂಥ ಬದಲಾವಣೆಗಳಿಂದ ದೇಹದ ಕೆಲವೊಂದು ಭಾಗಗಳಲ್ಲಿ ಬದಲಾವಣೆಗಳು ಆಗ್ತವೆ. ಹಾಗಾದರೆ ಏನಾಗುತ್ತೆ ಅಂತ ಹೇಳಿದರೆ, ಗಂಡಿನಲ್ಲಿ ನಿಮ್ಗೆ ಗೊತ್ತಿರ್ಬೋದು ಧ್ವನಿ ಒರಟಾಗುತ್ತೆ, ಧ್ವನಿ ಬೊಗ್ಗರಾಗುತ್ತೆ, ಧ್ವನಿ ಒರಟಾಗುತ್ತೆ. ಮತ್ತೇನಾಗುತ್ತೆ, ಸಾಮಾನ್ಯವಾಗಿ ಗಂಡಿನಲ್ಲಿ ಆಗತಕ್ಕಂಥದ್ದು, ಸಾಮಾನ್ಯವಾಗಿ ಹುಡುಗ ಹುಡುಗಿಯಲ್ಲಿ ಇಬ್ಬರಲ್ಲೂ ಕೂಡ ಆಗ್ತಕ್ಕಂಥದ್ದು ಅಂದರೆ ಕಂಕುಳ ಭಾಗದಲ್ಲಿ ಮತ್ತು ಜನನಾಂಗ ಭಾಗಗಳಲ್ಲಿ ಏನಾಗ್ತವೆ,
ಕೂದಲು ಬೆಳವಣಿಗೆ ಆಗುತ್ತೆ. ಕೂದಲು ಬೆಳವಣಿಗೆ ಆಗಿ ಅವುಗಳ ಗಾಢ ಬಣ್ಣಕ್ಕೆ ಏನಾಗ್ತವೆ, ತಿರುಗ್ತವೆ. ಇನ್ನು ಚರ್ಮದ ಬಗ್ಗೆ ಹೇಳೋದಾದರೆ ಗಂಡು ಮತ್ತು ಹೆಣ್ಣು ಎರಡರಲ್ಲೂ ಕೂಡ ನಾವು ಆ ಬದಲಾವಣೆಗಳನ್ನು ನೋಡ್ತೇವೆ. ಆದರೆ ಇಲ್ಲಿ ಧ್ವನಿ ಒರಟಾಗೋದು ಅದುವರೆಗೂ ಗಂಡಿನಲ್ಲಿ ಆ ಒಂದು ಟೀನೇಜ್ ಏನಿರುತ್ತಲ್ಲ 12ವರೆಗೂ ಸ್ವಲ್ಪ ಸ್ಮೂತಾಗಿ ಇರುತ್ತೆ, ಹೆಣ್ಣಿನ ಧ್ವನಿ ಇದ್ದಂಗೆ ಇರುತ್ತೆ. ಆದರೆ ಅದರ ನೆಕ್ಸ್ಟು ಅವನು ಪ್ರಾಯಕ್ಕೆ ಬಂದಾನೆ ಅಂತ ಹೇಳಿದರೆ ಆವಾಗ ಅವನ ಧ್ವನಿ ಒರಟಾಗುತ್ತೆ. ಇನ್ನು ಇದು ಯಾವುದು ಕೂದಲುಗಳು ಕಾಣಿಸ್ಕೊಳ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದರೆ ಕಂಕುಳಲ್ಲಿ, ಇಬ್ಬರಲ್ಲೂ ಕೂಡ ಹೆಣ್ಣು ಮತ್ತು ಗಂಡು ಎರಡರಲ್ಲೂ ಕೂಡ ಏನಾಗುತ್ತೆ, ಕಂಕುಳಲ್ಲಿ ಕೂದಲು ಕಾಣಿಸ್ಕೊಳ್ತವೆ. ರೋಮಗಳು ಮುಖದ ಮೇಲೆ ತೆಳುವಾಗಿ ರೋಮಗಳು ಬರ್ತವೆ. ಕಂಕುಳ ಮತ್ತು ಜನನಾಂಗಗಳಲ್ಲಿ ದಟ್ಟವಾಗಿ ಕೂದಲು ಬೆಳವಣಿಗೆ ಆಗುತ್ತೆ. ನೆಕ್ಸ್ಟು ಮುಖದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಮೊಡವೆಗಳು, ಮುಖದ ಮೇಲೆ ಮೊಡವೆಗಳು ಕಾಣಿಸ್ಕೊಳ್ತವೆ. ಹೆಣ್ಣಿನ ದೇಹದ ಮೇಲೂ ಕಾಣಿಸ್ಕೊಳ್ತವೆ ಮುಖದ ಮೇಲೆ, ಗಂಡಸರಲ್ಲೂ ಕೂಡ ಮುಖದ ಮೇಲೆ ಏನಾಗುತ್ತೆ, ಮೊಡವೆಗಳು ಕಾಣಿಸ್ಕೊಳ್ತವೆ. ಇನ್ನು ಹುಡುಗಿಯರ ಬಗ್ಗೆ ಸ್ಪೆಷಲಾಗಿ ಹೇಳಬೇಕು ಅಂತ ಹೇಳಿದರೆ ಇವುಗಳಲ್ಲಿ ಹೆಣ್ಮಕ್ಳಲ್ಲಿ ಸ್ತನಗಳ ಗಾತ್ರ ಏನಾಗುತ್ತೆ, ಹೆಚ್ಚಾಗುತ್ತೆ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿದೆ, ಸ್ತನಗಳು ಮಗುವನ್ನು ಪೋಷಿಸೋದಕ್ಕೆ ಇರತಕ್ಕಂತಹ ಮಗುವಿಗೆ ಹಾಲನ್ನು ಕುಡಿಸೋದಕ್ಕೆ ಇರತಕ್ಕಂತಹ ರಚನೆಗಳು. ಅವುಗಳ ಗಾತ್ರ ಏನಾಗುತ್ತೆ, ದೊಡ್ಡದಾಗುತ್ತೆ ಮತ್ತು ಸ್ತನಾಗ್ರದ ತೊಟ್ಟುಗಳು ಕೂಡ ದಟ್ಟವಾದ ಬಣ್ಣವನ್ನು ಪಡ್ಕೊಳ್ತವೆ. ಜೊತೆಯಲ್ಲೇ ಹೆಣ್ಣಿನಲ್ಲಿ ಮಾಸಿಕ ಚಕ್ರ ಅಂದರೆ ಋತುಚಕ್ರ ಅಂತ ಏನು ಕರಿತೇವಲ್ಲ, ಮಾಸಿಕ ಚಕ್ರ ಹುಡುಗಿಯರಲ್ಲಿ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಆನಂತರ ಗಂಡಸರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅವರು ಹಗಲುಗನಸನ್ನು ಕಾಣೋದಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತು ಶೀಷ್ಣದ ಗಾತ್ರನೂ ಕೂಡ ಏನಾಗುತ್ತೆ, ದೊಡ್ಡದಾಗುತ್ತೆ. ಇದು ಗಂಡಸರಲ್ಲಿ ಆಗತಕ್ಕಂತಹ ಬದಲಾವಣೆಗಳು. ಒರಟಾಗೋದು, ಕಂಕುಳ ಮತ್ತು ಜನನಾಂಗದ ಸುತ್ತ ಕೂದಲುಗಳು ಕಾಣಿಸ್ಕೊಳ್ಳೋದು ಮತ್ತು ಮುಖದ ಮೇಲೆ ಏನು ಕಾಣಿಸ್ಕೊಳ್ಳೋದು, ಮೊಡವೆಗಳು ಕಾಣಿಸ್ಕೊಳ್ಳೋದು ಮತ್ತು ಶೀಷ್ಣದ ಗಾತ್ರ ಏನಾಗೋದು, ಹೆಚ್ಚಾಗೋದು. ಇದು ಯಾವುದರಲ್ಲಿ, ಗಂಡಸರಲ್ಲಿ. ಹೆಣ್ಣುಮಕ್ಕಳಲ್ಲಿ ಸ್ತನಗಳ ಗಾತ್ರ ಹೆಚ್ಚಾಗುತ್ತೆ, ಮೊಡವೆಗಳು ಕಾಣಿಸ್ಕೊಳ್ತವೆ, ಜನನಾಂಗದ ಸುತ್ತ ಮತ್ತು ಕಂಕುಳಲ್ಲಿ ಕೂದಲುಗಳು ಕಾಣಿಸ್ಕೊಳ್ತವೆ. ಜೊತೆಗೆ ಭಾಳ ಇಂಪಾರ್ಟೆಂಟ್ ಆಗಿರೋದು ಅವಳು ಒಂದು ತಾಯ್ತನಕ್ಕೆ ಅಂದರೆ ಗರ್ಭಚೀಲದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಬದಲಾವಣೆಗಳಾಗಿ ಮಾಸಿಕ ಚಕ್ರ ಅಥವಾ ಋತುಚಕ್ರ ಅನ್ನೋದನ್ನು ಪ್ರಾರಂಭ ಆಗುತ್ತೆ ಹೆಣ್ಮಕ್ಳಲ್ಲಿ. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಅಂದರೆ ಈ ಒಂದು ಬದಲಾವಣೆಗಳು ಏನು ದೇಹದಲ್ಲಿನ ಬದಲಾವಣೆಗಳು ಹೆಂಗೆ ಆಗ್ತವೆ ಅಂತ ಹೇಳಿ, ಆದರೆ ದೇಹದಲ್ಲಿನ ಬದಲಾವಣೆಗಳು ಒಂದೇ ರೀತಿ ಎಲ್ಲರಲ್ಲೂ ಆಗಬೇಕು ಅಂತ ಹೇಳೋಕ್ಕಾಗಲ್ಲ. ಸ್ತನಗಳ ಗಾತ್ರ ಇರ್ಬೋದು ಅಥವಾ ಗಂಡಸರಲ್ಲಿ ಶೀಷ್ಣದ ಗಾತ್ರ ಇರ್ಬೋದು, ಅದು ಬೇರೆ ಬೇರೆ ವ್ಯಕ್ತಿಗೆ ಬೇರೆ ಬೇರೆ ರೀತಿಯಲ್ಲಿ ಆ ಗಾತ್ರದಲ್ಲಿ ಬದಲಾವಣೆಗಳು ಆಗ್ತವೆ. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಇಲ್ಲಿ ಒಂದು ಅಂದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಲಿಂಗಾಣುಗಳು ಏನು ಉತ್ಪತ್ತಿ ಆಗ್ತಾವಲ್ಲ ಗಂಡಸಿನ ದೇಹದಲ್ಲಿ, ಹದಿಹರೆಯದಲ್ಲಿ ಏನಾಗ್ತವೆ, ಲಿಂಗಾಣುಗಳು ಉತ್ಪತ್ತಿ ಆಗ್ತವೆ. ಅದೇ ರೀತಿ ಹೆಣ್ಣಿನ ದೇಹದಲ್ಲೂ ಕೂಡ ಏನಾಗುತ್ತೆ, ಲಿಂಗಾಣುಗಳು ಉತ್ಪತ್ತಿ ಆಗುತ್ತೆ. ಆ ಲಿಂಗಾಣುಗಳು ಏನಾಗಬೇಕು, ಸಮಾಗಮ ಆಗಬೇಕು. ಹಾಗಾದರೆ ಆ ಸಮಾಗಮ ಆಗಬೇಕು ಅಂತ ಹೇಳಿದರೆ ಗಂಡು ಲಿಂಗಾಣುಗಳು ಹೆಣ್ಣಿನ ದೇಹದೊಳಗೆ ಟ್ರಾನ್ಸ್ಫರ್ ಆಗೋದಕ್ಕೆ ನಾವು ಇರ್ತಕ್ಕಂಥ ಪುರುಷರಲ್ಲಿ ಇರ್ತಕ್ಕಂಥ ಅಂಗವನ್ನು ನಾವೇನಂತ ಕರಿತೇವೆ, ಶೀಷ್ಣ ಅಂತ ಹೇಳಿ ಕರೀತೇವೆ. ಅದರ ಮೂಲಕ ಏನಾಗುತ್ತೆ, ಹೆಣ್ಣಿನ ದೇಹದೊಳಗೆ ಆ ಲಿಂಗಾಣುಗಳು ಅಲ್ಲಿ ಸಾಗಿಸೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಇಲ್ಲಿ ನಾವು ನೋಡ್ತಕ್ಕಂಥದ್ದು ಏನು ಅಂತ ಹೇಳಿದರೆ ಗಂಡು ಸಂತಾನೋತ್ಪತ್ತಿ ವ್ಯೂಹದ ರಚನೆ ಹೆಂಗಿದೆ ಅಂತ ಹೇಳಿ ನಾವು ಈಗ ನೋಡೋದಾದರೆ ಇಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹ ಅಂತ ಹೇಳಿ ಅದರ ಚಿತ್ರವನ್ನು ನೀವು ಪೇಜ್ ನಂಬರ್ 59ರಲ್ಲಿ ಪೇಜ್ ನಂಬರ್ 59ರಲ್ಲಿ ವಿಜ್ಞಾನ ಭಾಗ 2ರಲ್ಲಿ ನೀವು ಆ ಗಂಡು ಸಂತಾನೋತ್ಪತ್ತಿಯ ರಚನೆಗಳನ್ನು ನೀವಲ್ಲಿ ಗಮನಿಸ್ಬೋದು. ಯಾವುದಾದ್ರು ಹಾಗಾದರೆ ಗಂಡಸಿನ ದೇಹದಲ್ಲಿ ಆ ಸಂತಾನೋತ್ಪತ್ತಿಗಾಗಿ ಇರತಕ್ಕಂತಹ ರಚನೆಗಳು ಏನೇನು ಮತ್ತು ಅವುಗಳ ಕಾರ್ಯ ಏನು ಅಂತ ಪುರುಷ ಪ್ರಜನನಾಂಗ ವ್ಯೂಹ ಅಥವಾ ಗಂಡಸಿನ ಪ್ರಜನನಾಂಗ ವ್ಯೂಹ ಅಂತ ಹೇಳಿ ನಾವು ಕರೀತೇವೆ.
ಪ್ರಜನನಾಂಗ ವ್ಯೂಹದ ಚಿತ್ರ ಇದು. ಆನಂತರ ಇದು ಸ್ತ್ರೀ ಪ್ರಜನನಾಂಗ ವ್ಯೂಹದ ಚಿತ್ರ. ಇವೆರಡನ್ನೂ ಕೂಡ ನೀವು ಈ ಚಾರ್ಟ್ಗಳನ್ನು ಗಮನಿಸ್ಬೋದು. ಒಂದು ಪುರುಷ ಪ್ರಜನನಾಂಗ ವ್ಯೂಹ, ಇನ್ನೊಂದು ಸ್ತ್ರೀ ಪ್ರಜನನಾಂಗ ಅಥವಾ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ, ಗಂಡು ಸಂತಾನೋತ್ಪತ್ತಿ ವ್ಯೂಹ. ಎರಡೂ ಕೂಡ ವರ್ಡ್ ಒಂದೇ. ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಕಂಡು ಬರ್ತಕ್ಕಂಥ ರಚನೆಗಳು ಈ ಚೀಲದಂತಹ ರಚನೆ ಇದೆಯಲ್ಲ, ಇದು ವೃಷಣ. ಇಲ್ಲಿ ಲಿಂಗಾಣುಗಳು ಉತ್ಪತ್ತಿಯಾಗೋದಿಲ್ಲೇನೆ. ಇಲ್ಲಿ ವೃಷಣದಲ್ಲಿ ಲಿಂಗಾಣುಗಳು ಅಥವಾ ಅದನ್ನು ವೀರ್ಯಾಣು ಅಂತ ಹೇಳಿ ಕರಿತೇವೆ. ಗಂಡಸಿನ ದೇಹದಲ್ಲಿ ಗಂಡು ಲಿಂಗಾಣು ಅಂತ ಏನು ಕರಿತೇವಲ್ಲ, ಆ ಗಂಡು ಲಿಂಗಾಣು ಉತ್ಪತ್ತಿಯಾಗೋದು ಇಲ್ಲಿ ವೃಷಣ. ಅದನ್ನು ನಾವೇನನ್ನ ಕರಿತೇವೆ, ವೀರ್ಯಾಣು ಅಂತ ಹೇಳಿ ಕರಿತೇವೆ. ಗಂಡು ಲಿಂಗಾಣು ಏನಂತ ಕರಿತೇವೆ, ವೀರ್ಯಾಣು. ಅದು ಇಲ್ಲಿ ವೃಷಣದಲ್ಲಿ ಅದು ದೇಹದ ಹೊರಚಾಚಿಕೊಂಡಿರ್ತಕ್ಕಂಥ ಒಂದು ರಚನೆ ಅಂತ ಹೇಳಿ ಕರಿತೇವೆ. ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲದಲ್ಲಿ ಏನಿರ್ತವೆ, ಲಿಂಗಾಣುಗಳು ಉತ್ಪತ್ತಿ ಆಗ್ತವೆ. ಯಾಕಂತ ಹೇಳಿದರೆ ವೀರ್ಯಾಣುಗಳ ಉತ್ಪಾದನೆಗೆ ಏನಾಗಬೇಕು ಅಂದರೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಇರಬೇಕು. ಹಾಗಾಗಿ ಪುರುಷರಲ್ಲಿ ಆ ಭಾಗ ದೇಹದಿಂದ ಸಪ್ರೇಟಾಗಿ ಅಂದರೆ ಹೊರಭಾಗದಲ್ಲಿ ಅದು ಚಾಚಿಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಸ್ರವಿಕೆಯಲ್ಲಿ ವೃಷಣಗಳ ಪಾತ್ರದ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಓದಿದ್ದೇವೆ. ಅಂದರೆ ಆ ಟೆಸ್ಟೋಸ್ಟಿರಾನ್ ಅಂತಕ್ಕಂಥದ್ದು ಏನು ಮಾಡುತ್ತೆ ಅಂತ ಹೇಳಿದರೆ, ಅಲ್ಲಿ ಆ ಹಾರ್ಮೋನ್ ಸ್ರವಿಕೆ ಆದಾಗ ಅಲ್ಲಿ ಏನಾಗ್ತವೆ, ವೀರ್ಯಾಣುಗಳು ಉತ್ಪತ್ತಿ ಆಗ್ತವೆ. ಆ ಟೆಸ್ಟೋಸ್ಟಿರಾನ್ ಅಂತಕ್ಕಂಥದ್ದು ಗಂಡಸಿನ ದೇಹದಲ್ಲಿ ಏನು ಬದಲಾವಣೆಗಳು ಆಗ್ತವೆ ಅಂತ ಹೇಳಿದ್ವಲ್ಲ ನಾವು, ಮೀಸೆ ಬರೋದು, ಗಡ್ಡ ಬರೋದು, ಕಂಕಳಲ್ಲಿ ಕೂದಲು ಕಾಣಿಸ್ಕೊಳ್ಳೋದು, ಶಿಶ್ನದ ನಿಮಿರುವಿಕೆ, ಇವಕ್ಕೆ ಎಲ್ಲಕ್ಕೂ ಕಾರಣ ಯಾವುದು? ಟೆಸ್ಟೋಸ್ಟಿರಾನ್ ಹಾರ್ಮೋನು. ಇಲ್ಲಿ ವೀರ್ಯಾಣುಗಳ ಉತ್ಪಾದನೆ ನಿಯಂತ್ರಣದ ಜೊತೆಗೆ ಟೆಸ್ಟೋಸ್ಟಿರಾನ್ ಹುಡುಗರಲ್ಲಿ ಏನು ಮಾಡುತ್ತೆ ಅಂದರೆ ಪ್ರೌಢಾವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ ದೈಹಿಕ ಬದಲಾವಣೆಗಳಿಗೆ ಕಾರಣ ಆಗಿದೆ ಅಂತ ಹೇಳ್ತೇವೆ. ಇನ್ನು ಇದು ವೃಷಣ, ಇಲ್ಲಿ ವೀರ್ಯನಾಳ ಅಂತಕ್ಕಂಥದ್ದು, ಇದು ಶೀಷ್ಣ ಅಂತ ಹೇಳಿ ನಾವು ಕರಿತೇವೆ. ನೀವು ಇಲ್ಲಿ ಭಾಗವನ್ನು ಗಮನಿಸ್ಬೋದು. ಹೀಗೆ ಬಂದು ಮೂತ್ರ ವಿಸರ್ಜನೆಗೂ ಮತ್ತು ವೀರ್ಯಾಣುಗಳ ವಿಸರ್ಜನೆಗೂ ಗಂಡಸಿನಲ್ಲಿ ಒಂದೇ ಏನಿರುತ್ತೆ, ಮಾರ್ಗ ಇರುತ್ತೆ. ಇಲ್ಲಿ ಉತ್ಪತ್ತಿಯಾದ ವೀರ್ಯಾಣುಗಳು ವೀರ್ಯನಾಳದ ಮೂಲಕ, ಇದು ವೀರ್ಯನಾಳ, ಇದರ ಮೂಲಕ ಏನಾಗುತ್ತೆ, ಸಾಗಿಸಲ್ಪಡುತ್ತೆ. ವೀರ್ಯನಾಳ ಮೂತ್ರಕೋಶದಿಂದ ಹೊರಟ ನಾಳದೊಂದಿಗೆ ಏನಾಗಿದೆ, ಕೂಡಿಕೊಂಡಿದೆ. ನಿಮಗೆ ಹೇಳಿದ್ನಲ್ಲ, ಮೂತ್ರ ಮತ್ತು ವೀರ್ಯ ಎರಡೂ ವಿಸರ್ಜನೆ ಆಗೋದಕ್ಕೆ ಒಂದೇ ವೇ ಅಂತ ಹೇಳಿ. ಇಲ್ಲಿ ಮೂತ್ರ ವಿಸರ್ಜನಾ ನಾಳ ಅದು ಹೇಳಿದ್ನಲ್ಲ ಒಂದೇ ಮಾರ್ಗ. ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾಗಿರ್ತಕ್ಕಂಥ ಪ್ರೊಸ್ಟೇಟ್ ಗ್ರಂಥಿ ಅಂತ ಇರುತ್ತೆ. ಆ ಪ್ರೊಸ್ಟೇಟ್ ಗ್ರಂಥಿ ನೀವು ಮೇಲ್ಭಾಗದಲ್ಲಿ ಸ್ವಲ್ಪ ಇಲ್ಲಿ ನೋಡ್ಬೋದು. ಇದು ಯಾವುದು ಗ್ರಂಥಿ? ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಥವಾ ಪ್ರೋಸ್ಟೇಟ್ ಗ್ರಂಥಿ ಅಂತ ಹೇಳಿ ನಾವು ಅದನ್ನು ಕರಿತೇವೆ. ಆ ಪ್ರೋಸ್ಟೇಟ್ ಗ್ರಂಥಿ ಅಲ್ಲಿ ವೀರ್ಯಕೋಶಿಕೆಗಳು ಏನಿರ್ತಾವಲ್ಲ, ತಮ್ಮ ಸ್ರವಿಕೆಯನ್ನು ಪ್ರೋಸ್ಟೇಟ್ ಗ್ರಂಥಿಯಿಂದ ಬಂದಿರತಕ್ಕಂಥದ್ದು ಅದು ಆ ಒಂದು ವೀರ್ಯಾಣುಗಳನ್ನು ಪೋಷಣೆ ಮಾಡೋದಕ್ಕೆ ಏನು ಮಾಡುತ್ತೆ, ದ್ರವವನ್ನು ಮತ್ತು ವೀರ್ಯಾಣುಗಳ ಚಲನೆಗೆ ಸುಲಭವಾಗಿ ಚಲಿಸೋದಕ್ಕೆ ಅದು ಸಹಾಯವನ್ನು ಮಾಡುತ್ತೆ. ವೀರ್ಯಕೋಶಿಕೆಗಳು ಮತ್ತು ಪ್ರೋಸ್ಟೇಟ್ ಗ್ರಂಥಿ ತಮ್ಮ ಸ್ರವಿಕೆಗಳನ್ನು ವೀರ್ಯನಾಳಕ್ಕೆ ಏನು ಮಾಡ್ತವೆ, ಸೇರಿಸ್ತವೆ. ಆ ವೀರ್ಯಾಣು ಒಂದು ದ್ರವದಲ್ಲಿದ್ದು ಅವುಗಳ ಸಾಗಾಣಿಕೆಯನ್ನು ಅದು ಸುಲಭ ಮಾಡುತ್ತೆ ಮತ್ತು ಪೋಷಣೆಯನ್ನು ಅದಕ್ಕೆ ಒದಗಿಸುತ್ತೆ. ವೀರ್ಯಾಣು ಅಂತಕ್ಕಂಥದ್ದು ಏನು ಇಲ್ಲಿ ಉತ್ಪತ್ತಿ ಆಗುತ್ತಲ್ಲ, ಅದು ಅತ್ಯಂತ ಚಿಕ್ಕದಾಗಿರ್ತಕ್ಕಂತಹ, ಬಹಳ ಸೂಕ್ಷ್ಮವಾಗಿರುತ್ತೆ ಅದು, ಆದರೆ ಚಲನಶೀಲವಾಗಿರುತ್ತೆ. ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಮತ್ತು ಚಲನಶೀಲವಾಗಿರ್ತಕ್ಕಂತಹ ರಚನೆಯನ್ನು ಹೊಂದಿರುತ್ತೆ. ಯಾವುದು? ವೀರ್ಯಾಣು. ಬಾಲದಂತಹ ರಚನೆಯನ್ನು ಕೂಡ ನಾವಲ್ಲಿ ನೋಡ್ತೇವೆ. ವೀರ್ಯಾಣುಗಳು ಹೇಳಿದ್ನಲ್ಲ, ಅದು ಅನುವಂಶೀಯ ವಸ್ತುವನ್ನು ಹೊಂದಿದೆ ಮತ್ತು ಹೆಣ್ಣು ಲಿಂಗಾಣುವಿನ ಕಡೆಗೆ ಚಲಿಸುವುದಕ್ಕೆ ಏನನ್ನು ಹೊಂದಿದೆ, ಅದು ಉದ್ದವಾದ ಬಾಲವನ್ನು ಹೊಂದಿದೆ. ನೀವು ಅಲ್ಲಿ ಚಿತ್ರದಲ್ಲಿ ಗಮನಿಸ್ಬೋದು. ಮೂತ್ರನಾಳ, ಆಮೇಲೆ ವೀರ್ಯನಾಳ, ಆಮೇಲೆ ಅದರಲ್ಲಿ ಬರ್ತಕ್ಕಂಥದ್ದು ಮೂತ್ರ ವಿಸರ್ಜನಾ ಶೀಷ್ಣ ಇದೆ. ಮೂತ್ರ ವಿಸರ್ಜನಾ ನಾಳ ಆ ಒಂದು ಪೂರ್ತಿ ರಚನೆಗೆ ಶೀಷ್ಣ ಅಂತ ಕರಿತೇವೆ. ಒಳಗಡೆಗೆ ಮೂತ್ರ ವಿಸರ್ಜನಾ ನಾಳ ಇದೆ. ಮೂತ್ರ ವಿಸರ್ಜನಾ ನಾಳದ ಮೂಲಕನೇ ವೀರ್ಯಾಣುಗಳು ಕೂಡ ಹೊರ ಹಾಕಲ್ಪಡ್ತವೆ. ಅಲ್ಲಿ ಪ್ರೋಸ್ಟೇಟ್ ಗ್ರಂಥಿ, ಮೂತ್ರಕೋಶ, ಇದು ಮೂತ್ರಕೋಶ, ಇದು ಪ್ರೋಸ್ಟೇಟ್ ಗ್ರಂಥಿ. ಗೊತ್ತಾಯ್ತಾ? ಎಸ್. ಹಾಗಾದರೆ ಇಲ್ಲಿ ಮೇನಾಗಿ ಇದರಲ್ಲಿ ಬರ್ತಕ್ಕಂಥ ರಚನೆಗಳು ಏನೇನು ಅನ್ನೋದನ್ನು ಇನ್ನೊಂದು ಸಾರಿ ಹೇಳ್ತೇನೆ. ಇದರಲ್ಲಿ ಬರ್ತಕ್ಕಂಥದ್ದು ವೃಷಣ ಚೀಲ,
ಇದು ವೃಷಣ ಚೀಲ ಅಂತ ಹೇಳಿ ಕರಿತೇವೆ. ಮೂತ್ರ ವಿಸರ್ಜನ ನಾಳ, ಇದು ಶೀಷ್ಣ, ಈ ಕಲರ್ ಪೂರ್ತಿ ಇರತಕ್ಕಂಥದ್ದು ಏನಿದು ಶೀಷ್ಣ. ಪ್ರೊಸ್ಟೇಟ್ ಗ್ರಂಥಿ, ಮೂತ್ರಕೋಶ, ಆನಂತರ ಅಲ್ಲಿ ಬರ್ತಕ್ಕಂಥದ್ದು ವೀರ್ಯ ಕೋಶಿಕೆ, ಈ ಕೆಳಭಾಗದಲ್ಲಿ ಬರ್ತಕ್ಕಂಥದ್ದು ವೀರ್ಯ ಕೋಶಿಕೆ. ಇದಿಷ್ಟು ನೀವು ಯಾವುದನ್ನು ಆ ಚಿತ್ರವನ್ನು ಗಮನಿಸಬೇಕು. ಇದು ಪುರುಷ ಪ್ರಜನನಾಂಗ ವ್ಯೂಹಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಸ್ತ್ರೀ ಪ್ರಜನನಾಂಗ ವ್ಯೂಹ ಹೇಗಿದೆ ಅಂತ ಹೇಳಿ. ಇಲ್ಲಿ ಸ್ತ್ರೀ ಪ್ರಜನನಾಂಗ ವ್ಯೂಹವನ್ನು ಬಗ್ಗೆ ಹೇಳೋದಾದರೆ, ಇದು ಈ ಸ್ತ್ರೀ ಪ್ರಜನನಾಂಗ ವ್ಯೂಹ. ಇಲ್ಲಿ 2 ಅಂಡಾಶಯಗಳಿರ್ತವೆ. ಇದು ಯೋನಿ ಅಂತ ಹೇಳಿ ಇದು ದಟ್ ಈಸ್ ದ ಗರ್ಭಚೀಲ ಅಥವಾ ಗರ್ಭಕೋಶ ಅಂತ ಹೇಳಿ ಕರಿತೇವೆ. ಈ ಭಾಗ ಏನಿದೆ ಅಲ್ಲ, ಇದು ಇಲ್ಲಿರೋದು ಯೋನಿ ಅಂತ ಹೇಳಿ ಕರಿತೇವೆ. ನೀವು ಪೇಜ್ ನಂಬರ್ 59ರಲ್ಲಿ ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಅಂತ ಕೊಟ್ಟಿದ್ದಾನೆ ನೋಡ್ರಿ, ಅಲ್ಲಿ ನೀವು ಗಮನಿಸ್ಬೋದು. ದಿಸ್ ಒನ್ ಈಸ್ ದ ಅಂಡಾಶಯ. ಅದರ ನೆಕ್ಸ್ಟು ಇರ್ತಕ್ಕಂಥದ್ದು ಫೆಲೋಪಿಯನ್ ನಾಳ. ಈ ಅಂಡಾಶಯದಿಂದ ಹೊರಟುಬಿಟ್ಟು ಇದು ಫೆಲೋಪಿಯನ್ ನಾಳ ಅಥವಾ ಅಂಡನಾಳ ಅಂತ ಹೇಳಿ ಕರಿತೇವೆ. ಅದರ ನೆಕ್ಸ್ಟ್ ಇದು ಗರ್ಭಕೋಶ ಅಥವಾ ಗರ್ಭಚೀಲ ಅಂತ ಹೇಳಿ ಕರಿತೇವೆ. ಗರ್ಭಕೋಶದ ಕಂಠ. ಅದರ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಯೋನಿ ಮಾರ್ಗ ಅಥವಾ ಯೋನಿ ಅಂತ ಹೇಳಿ ಕರಿತೇವೆ. ಆ ಯೋನಿಯ ಒಳಗಡೆ ಏನು ಲಿಂಗಾಣುಗಳು ಏನಾಗಲ್ಪಡ್ತವೆ, ವಿಸರ್ಜಿಸಲ್ಪಡ್ತವೆ ಗಂಡಿನ ದೇಹದಿಂದ, ಇವರ ಸಮಾಗಮದಿಂದ. ಅದರ ನೆಕ್ಸ್ಟು ಏನಾಗುತ್ತೆ ಅಂತ ಹೇಳಿದರೆ, ಆ ಒಂದು ಯೋನಿ ಮಾರ್ಗದ ಮೂಲಕನೇ ಆ ಗಂಡು ಲಿಂಗಾಣು ಏನಾಗುತ್ತೆ, ಸ್ತ್ರೀ ಏನಿದೆ ಅಲ್ಲ ಈ ಅಂಡಾಶಯ ಇದರ ಮೂಲಕ ಹೊರಟುಬಿಟ್ಟು ಫೆಲೋಪಿಯನ್ ನಾಳದ ಮೂಲಕ ಹೊರಟು ಆ್ಯಕ್ಚುಲಿ ಅಂಡನಾಳದಿಂದ ಈ ಅಂಡಾಶಯದಿಂದ ಅಂಡನಾಳದಲ್ಲಿ ಬಂದು ನಿಂತ್ಕೊಂಡಿರುತ್ತೆ ಯಾವುದು ಹೆಣ್ಣು ಲಿಂಗಾಣು ಉತ್ಪತ್ತಿ ಆಗಿರ್ತಕ್ಕಂಥದ್ದು. ಇಲ್ಲಿ ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಯೋನಿ ಮಾರ್ಗದ ಮೂಲಕ ವೀರ್ಯಾಣುಗಳು ಪ್ರವೇಶ ಮಾಡ್ತವೆ. ಅವು ಮೇಲ್ಮುಖವಾಗಿ ಚಲಿಸಿ ಎಲ್ಲಿ ಹೋಗ್ತವೆ, ಅಂಡನಾಳವನ್ನು ಪ್ರವೇಶ ಮಾಡ್ತವೆ. ಆ ಅಂಡ ಅಲ್ಲಿ ಏನಾಗಿರುತ್ತೆ, ಅಂಡಾಶಯದಿಂದ ಬಿಡುಗಡೆ ಆಗಿರ್ತಕ್ಕಂಥ ಪ್ರತಿ ತಿಂಗಳಿಗೆ ಒಂದು ಏನು ಹೆಣ್ಣು ಲಿಂಗಾಣು ಅಥವಾ ಅಂಡ ಏನಾಗುತ್ತೆ ಬಿಡುಗಡೆ ಆಗುತ್ತೆ. ಅದು ಬಂದು ಎಲ್ಲಿ ಸೆಟ್ಲಾಗಿರುತ್ತೆ, ಫೆಲೋಪಿಯನ್ ನಾಳದ ಒಳಗಡೆ ಸೆಟ್ಲಾಗಿರುತ್ತೆ. ಅದರ ನೆಕ್ಸ್ಟು ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ಗಂಡು ಲಿಂಗಾಣು ಯಾವುದು ಇಲ್ಲಿ ಬಂದಿರುತ್ತಲ್ಲ, ಇಲ್ಲಿ ಬಿಡುಗಡೆಯಾದ ಹಲವಾರು ಗಂಡು ಲಿಂಗಾಣುಗಳು, ಒಂದು ವೀರ್ಯಾಣುವಿನಲ್ಲಿ ಮಿಲಿಯನ್ ಗಟ್ಟಲೆ ವೀರ್ಯಾಣುಗಳು ಇರ್ತವೆ. ಒಂದು ಹನಿ ಸ್ರವಿಕೆಯಲ್ಲಿ ಅಷ್ಟು ಲಿಂಗಾಣುಗಳು ಇರ್ತವೆ. ಅದರಲ್ಲಿ ಏನಾಗುತ್ತೆ, ಎಲ್ಲವೂ ಈಸಿಕೊಂಡು ಅಂದರೆ ಚಲನಾಶೀಲ ಆಗಿರ್ತವೆ, ಈಸ್ಕೊಂಡು ಹೆಣ್ಣು ಲಿಂಗಾಣುವನ್ನು ನೋಡ್ಕೊಂಡು ಬರ್ತವೆ. ಅದರಲ್ಲಿ ಯಾವುದು ಫಸ್ಟ್ ಬಂದು ಆ ಹೆಣ್ಣು ಲಿಂಗಾಣುವನ್ನು ಏನು ಮಾಡುತ್ತೆ, ಸೇರುತ್ತೋ ಕೂಡುತ್ತೋ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಆ ಅಂಡ ಫಲಿತ ಆಗುತ್ತೆ. ಅಂಡನಾಳವನ್ನು ಪ್ರವೇಶ ಮಾಡಿ ನಿಶೇಚನಗೊಂಡು ಏನಾಗುತ್ತೆ, ಅಂಡ ಫಲಿತ ಆಗುತ್ತೆ. ಅದರ ನೆಕ್ಸ್ಟು ಯುಗ್ಮಜ ಅಂತ ಹೇಳಿ ಕರಿತೇವೆ. ಅದೇನಾಗುತ್ತೆ, ವಿಭಜನೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಆನಂತರ ಅಥವಾ ಭ್ರೂಣಾಂಕುರವನ್ನು ಏನು ಮಾಡುತ್ತೆ, ಉಂಟು ಮಾಡುತ್ತೆ. ಇಲ್ಲಿ ಜೀವಕೋಶಗಳ ಗೋಳ ಅಥವಾ ಭ್ರೂಣಾಂಕುರವನ್ನು ಉಂಟು ಮಾಡುತ್ತೆ. ಅದು ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿಂದ ಬಂದುಬಿಟ್ಟು ಕೊನೆಗೆ ಎಲ್ಲಿ ಸೆಟ್ಲಾಗುತ್ತೆ, ಗರ್ಭಚೀಲ ಅಥವಾ ಗರ್ಭಕೋಶದ ಒಳಗಡೆಗೆ ಏನಾಗುತ್ತೆ, ಅದು ಸೆಟ್ಲಾಗುತ್ತೆ. ಅದರ ನೆಕ್ಸ್ಟು ಬೆಳವಣಿಗೆಯನ್ನು ಅಂದರೆ ಗರ್ಭಕೋಶ ಅದನ್ನು ಪೋಷಣೆ ಮಾಡೋದಕ್ಕೆ ಒಳಗ ಭಾಗದಲ್ಲಿ ಮಾಂಸ ಮತ್ತು ರಕ್ತದಿಂದ ಆಗಿರ್ತಕ್ಕಂಥ ಒಂದು ಹಾಸಿಗೆಯನ್ನು ಬೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡಿರುತ್ತೆ. ಆ ಭ್ರೂಣವನ್ನು ಸ್ವೀಕರಿಸೋದಕ್ಕೆ ಪೋಷಿಸೋದಕ್ಕೆ ಪ್ರತಿ ತಿಂಗಳು ಅದು ಆ ರೀತಿ ಏನು ಮಾಡ್ತಾ ಇರುತ್ತೆ, ಗರ್ಭಕೋಶದ ಒಳಸ್ತರಿ ಬೆಡ್ ಲೈಕ್ ಅಂದರೆ ಒಳಸ್ತರಿ ದಪ್ಪನಾಗಿರೋವಂಥ ಮತ್ತು ಬೆಳೀತಾ ಇರ್ತಕ್ಕಂಥ ಭ್ರೂಣಕ್ಕೆ ಒಂದು ಏನು ರಕ್ತ ಪೂರೈಕೆಯನ್ನು ಮಾಡೋದಕ್ಕೆ ಆ ರೀತಿಯಲ್ಲಿ ಅದು ಸಿದ್ಧತೆಯನ್ನು ಮಾಡಿಕೊಂಡಿರುತ್ತೆ. ಇದಿಷ್ಟು ಏನು ಆ ಒಂದು ಸ್ತ್ರೀ ಪ್ರಜನನಾಂಗ ವ್ಯೂಹ ಅಥವಾ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಕಂಡು ಬರ್ತಕ್ಕಂತಹ ರಚನೆಗಳು ಹೇಳಿದ್ದಲ್ಲ. ಅಂಡಾಶಯ, ಅಂಡನಾಳ ಅಥವಾ ಫೆಲೋಪಿಯನ್ ನಾಳ, ಗರ್ಭಕೋಶ ಅಥವಾ ಗರ್ಭಚೀಲ, ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾರ್ಗ, ಯೋನಿ ಮಾರ್ಗ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಯೋನಿ ಅಂತ ಹೇಳಿ ಕರಿತೇವೆ. ಇಷ್ಟು ಏನು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಅಂತ ಹೇಳಿ. ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಯಾವಾಗ ಅದು ಗರ್ಭ ಧರಿಸ್ತೋ ಅಂದರೆ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣುವಿನ ಜೊತೆಗೆ ಸೇರಿಕೊಂಡು ನಿಷೇಚನಗೊಂಡು ಯುಗ್ಮಜ ಉತ್ಪತ್ತಿಯಾಗಿ ಅದು ಜರಾಯುವಿಗೆ ಇದು ಯಾವುದು ನಿಮ್ಮ ಗರ್ಭಚೀಲಕ್ಕೆ ಬಂದು ಅಲ್ಲಿ ಏನಾಗುತ್ತೆ, ಸೆಟ್ಲಾಗುತ್ತೆ. ಅಲ್ಲಿ ಬೆಳವಣಿಗೆ ಹೊಂತ ಹೋಗುತ್ತೆ. ಆವಾಗ ಆ ಬೆಳವಣಿಗೆ ಹೊಂತ ಇರತಕ್ಕಂಥ ಭ್ರೂಣಕ್ಕೆ
ಏನಾಗುತ್ತೆ ಅಂತ ಹೇಳಿದರೆ ಜರಾಯು ಅಂತಕ್ಕಂತಹ ರಚನೆಯ ಮೂಲಕ, ಜರಾಯು ಅಂತ ಹೇಳಿ ಕರಿತೇವೆ, ಪ್ಲಾಸೆಂಟಾ ಅಂತ ಹೇಳಿ ಇಂಗ್ಲೀಷಿಂದ ಕರಿತೇವೆ. ಆ ಜರಾಯುವಿನ ಮೂಲಕ ಬೆಳೀತಾ ಇರತಕ್ಕಂಥ ಮಗುಗೆ ಅಥವಾ ಭ್ರೂಣ ಅಂತ ಹೇಳಿ ಕರಿತೇವೆ, ಮಗು ಅಂತ ಹೇಳಿ ನಾವು ಕರೆಯೋದಿಲ್ಲ, ತಾಯಿಯ ದೇಹದ ಒಳಗೆ ಇರ್ತಕ್ಕಂಥ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಏನು ಮಾಡುತ್ತೆ, ಸಪ್ಲೈ ಆಗುತ್ತೆ. ಯಾವುದರಿಂದ? ನಿಮ್ಮ ಜರಾಯುವಿನ ಮೂಲಕ, ಪ್ಲಾಸೆಂಟಾದ ಮೂಲಕ ಅದು ಅದಕ್ಕೆ ಸಪ್ಲೈ ಆಗ್ತಾ ಇರುತ್ತೆ. ಅದರ ನೆಕ್ಸ್ಟು ಪೂರ್ತಿ ಬೆಳವಣಿಗೆ ಆದಮೇಲೆ, ಅಂದರೆ ನಿಮ್ಗೆ ಗೊತ್ತಿದೆ ಸಾಮಾನ್ಯವಾಗಿ ಮಾನವನ ಗರ್ಭದ ಒಳಗೆ ಇರತಕ್ಕಂಥ ಅವಧಿ, ಗರ್ಭಾವಧಿ ಎಷ್ಟು ಅಂತ ಹೇಳಿದರೆ 9 ತಿಂಗಳು. ಸ್ವಲ್ಪ ಆಚೀಚೆ ಆಗ್ಬೋದು, ಅಂದರೆ ಅದನ್ನು 9 ತಿಂಗಳು ಏನಾಗುತ್ತೆ, ಅದು ಆ ಗರ್ಭಚೀಲದ ಒಳಗೆ ಇರುತ್ತೆ. ಅದರ ನೆಕ್ಸ್ಟು ಗರ್ಭಕೋಶದ ಒಳಗಿನ ಏನಿದೆಯಲ್ಲ ಗರ್ಭಕೋಶ, ಇದರ ಒಳಗಿನ ಸ್ನಾಯುಗಳ ಸಂಕೋಚನೆಯಿಂದ ಆ ಮಗು ಏನಾಗುತ್ತೆ, ತಾಯಿ ದೇಹದಿಂದ ಯೋನಿ ಮಾರ್ಗದ ಮೂಲಕ ಹೊರಗಡೆಗೆ ಬರುತ್ತೆ. ಅಲ್ಲಿವರೆಗೂ ಇದು ಏನಿರುತ್ತಲ್ಲ ಪ್ಲಾಸೆಂಟ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು, ರಕ್ತವನ್ನು, ಆಕ್ಸಿಜನನ್ನು ಏನು ಮಾಡುತ್ತೆ, ಆ ರಕ್ತದ ಮೂಲಕ, ಪ್ಲಾಸೆಂಟಾದ ಮೂಲಕ ಏನಾಗುತ್ತೆ, ಕೊಡ್ತಾ ಹೋಗುತ್ತೆ. ಒಂದು ವೇಳೆ ಅಂಡ ಫಲಿತಗೊಳ್ಳದೇ ಇದ್ದರೆ ಏನಾಗುತ್ತದೆ ಅನ್ನೋದ್ರ ಬಗ್ಗೆ ನಾವೀಗ ನೋಡೋಣ. ಎಸ್, ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತೆ? ನೀಗಷ್ಟೇ ಹೇಳಿದೆ, ಇಲ್ಲಿ ಸ್ತ್ರೀ ಪ್ರಜನನಾಂಗ ವ್ಯೂಹದಲ್ಲಿ ಏನಾಗುತ್ತೆ, ಅಂಡಾಶಯದಿಂದ ಅಂಡ ಬಿಡುಗಡೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ನಿಶೇಚನಗೊಂಡು ಎಲ್ಲಿಗೆ ಬರುತ್ತೆ ಅಂತ ಹೇಳಿದ್ರೆ ಗರ್ಭಚೀಲಕ್ಕೆ ಬರುತ್ತೆ. ಹೌದಾ? ಆ ಗರ್ಭಚೀಲದ ಅಂದರೆ ಇಲ್ಲಿ ಒಂದು ವೇಳೆ ವೀರ್ಯಾಣು ಸಿಗದೇ ಇದ್ದರೆ ಆ ಅಂಡ ಏನಾಗುತ್ತೆ, ಫಲಿತಗೊಳ್ಳೋದೇ ಇಲ್ಲ, ಅಂಡ ಫಲಿತಗೊಳ್ಳೋದೇ ಇಲ್ಲ. ಹಾಗಾದರೆ ಅಂಡ ಫಲಿತಗೊಳ್ಳದಿದ್ದರೆ ಮುಂದೆ ಏನಾಗುತ್ತೆ ಅಂತ ಹೇಳಿದರೆ, ಅಲ್ಲಿ ಸುಮಾರು 1 ದಿನದವರೆಗೂ ಈ ಯೋನಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಯಾವುದರಿಂದ ನಿಮ್ಮ ಅಂಡಾಶಯದಿಂದ ಬಿಡುಗಡೆ ಆಗಿರ್ತಕ್ಕಂತಹ ಏನು ಹೆಣ್ಣು ಲಿಂಗ ಅಥವಾ ಅದನ್ನು ನಾವು ಕರೀತೇವೆ ಅಂಡಾಣು. ಅಂಡಾಶಯದಿಂದ ಏನಾಗುತ್ತೆ, ಬಿಡುಗಡೆ ಆಗಿರುತ್ತೆ. ಆ ಬಿಡುಗಡೆಯಾದ ಅಂಡಾಣು ಏನಾಗುತ್ತೆ ಅಂತ ಹೇಳಿದರೆ, ಒಂದು ವೇಳೆ ವೀರ್ಯಾಣು ಸಿಗದೇ ಇದ್ದರೆ 1 ದಿನದವರೆಗೂ ಏನಾಗಿರುತ್ತೆ, ಇದು ಬದುಕಿರುತ್ತೆ. 1 ದಿನ ಏನಾಗಿರುತ್ತೆ, ಬದುಕಿರುತ್ತೆ. ನಿಮ್ಗೆ ಗೊತ್ತೇ ಇದೆ, ಆ ಅಂಡಾಣುವನ್ನು ಅಂದರೆ ಆ ಅಂಡಾಣು, ಫಲಿತ ಅಂಡಾಣುವನ್ನು ಪೋಷಣೆ ಮಾಡೋದಕ್ಕೆ ಗರ್ಭಚೀಲದ ಒಳಗೆಲ್ಲ ಏನಾಗಿರುತ್ತೆ, ಬೆಡ್ಡೆಲ್ಲ ಹಾಕ್ಕೊಂಡಿರುತ್ತೆ. ಹೇಳಿದ್ನಲ್ಲ, ರಕ್ತ ಮಾಂಸದಿಂದ ಆಗಿರ್ತಕ್ಕಂಥ ಒಂದು ಬೆಡ್ಡನ್ನು ಅದು ನಿರ್ಮಾಣ ಮಾಡ್ಕೊಂಡಿರುತ್ತೆ, ದಪ್ಪನಾದ ಸ್ಪಂಜಿನಂತೆ ಇರುತ್ತೆ. ಒಂದು ವೇಳೆ ಅದು ಫಲಿತಗೊಳ್ಳದೇ ಇದ್ದರೆ ಏನು ಪೋಷಣೆಗಾಗಿ ಅದೇನು ಬೇಕಾಗಿರುತ್ತಲ್ಲ ಆ ಒಳಸ್ತರಿ ಬೇಕಾಗೋದಿಲ್ಲ. ಒಂದು ವೇಳೆ ಫಲಿತಗೊಂಡ್ರೆ ಅಲ್ಲೂ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಇಲ್ಲದೆ ಹೋದರೆ ಅದೇನಾಗುತ್ತೆ, ಒಳಸ್ತರಿ ಅಂದರೆ ಆ ಬೆಡ್ ಏನಾಗುತ್ತೆ, ಬಿರುಕು ಬಿಡುತ್ತೆ. ಬಿರುಕು ಬಿಟ್ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ, ರಕ್ತ ಮತ್ತು ಲೋಳೆ ಏನಿದು ಅದೇನು ಒಳಸ್ತರಿ ಸ್ಪಂಜಿನಾಗಿ ಮಾಡಿಕೊಟ್ಟಿರುತ್ತಲ್ಲ ಗರ್ಭಕೋಶದ ಒಳಗೆ, ಅಲ್ಲಿ ಇರ್ತಕ್ಕಂತಹ ಏನು ಆ ಬಿರುಕು ಬಿಟ್ಟು ಆ ಒಂದು ಒಳಸ್ತರಿ ಬಿರುಕು ಬಿಡುತ್ತೆ. ಆ ಬಿರುಕು ಬಿಟ್ಟು ರಕ್ತ ಮತ್ತು ದ್ರವದ ಅಥವಾ ಲೋಳೆಯ ರೂಪದಲ್ಲಿ ಏನಾಗುತ್ತೆ, ಇದು ಗರ್ಭಚೀಲದಿಂದ ಹೊರ ಹಾಕಲ್ಪಡುತ್ತೆ. ಈ ಲೋಳೆ ಮತ್ತು ರಕ್ತ ಏನು ಯೋನಿಯಿಂದ ಹೊರಗೆ ಬರುತ್ತಲ್ಲ, ಇದು ನಿಮ್ಗೆ ಗೊತ್ತಿರ್ಬೋದು, ಪ್ರತಿ 1 ತಿಂಗಳಿಗೆ ಅಥವಾ 28 ದಿನಕ್ಕೆ ಒಂದ್ಸಾರಿ ಲಿಂಗಾಣುಗಳು ಉತ್ಪತ್ತಿಯಾಗಿ ಆ ಏನು ಹೊರಗೆ ಹಾಕತ್ತಲ್ಲ, ಅಂದರೆ ಅಲ್ಲಿ ಫಲಿತಗೊಳ್ಳದೇ ಇದ್ದಾಗ ಮಾತ್ರ, ಹಣ್ಣು ಫಲಿತಗೊಳ್ಳದೇ ಇದ್ದರೆ ಮಾತ್ರ ಏನಾಗುತ್ತೆ, ಅದು ರಕ್ತ ಮತ್ತು ಲೋಳೆ ರೂಪದಲ್ಲಿ ಯೋನಿ ಮಾರ್ಗದಿಂದ ಹೊರಗೆ ಬರುತ್ತೆ. ಇದನ್ನೇ ನಾವು ಏನಂತ ಕರೀತೇವೆ ಅಂತ ಹೇಳಿದ್ರೆ ಋತುಚಕ್ರ. ಇದನ್ನು ನಾವು ಕರಿತೇವೆ ಅಂತ ಹೇಳಿದ್ರೆ ಋತುಚಕ್ರ ಅಂತ ಕರಿತೇವೆ, ಅಥವಾ ಅದನ್ನು ಆ ಒಂದು ಪ್ರೊಸೆಸ್ ಋತುಸ್ರಾವ ಆಗಿದೆ ಅಂತ ಹೇಳಿ ಕರಿತೇವೆ. ಇನ್ನು ಅದರ ನೆಕ್ಸ್ಟು ಇದಿಷ್ಟು ಏನು ಅಂಡವು ಫಲಿತಗೊಳ್ಳದಿದ್ದರೆ ಆಗತಕ್ಕಂಥ ಪ್ರೊಸೆಸ್ಸು. ಇದುವರೆಗೂ ನಾವು ನೋಡಿರೋದು ಏನು ಪುರುಷ ಪ್ರಜನನಾಂಗ ವ್ಯೂಹ ಹೇಗಿರುತ್ತೆ, ಸ್ತ್ರೀ ಪ್ರಜನನಾಂಗ ವ್ಯೂಹ ಹೇಗೆ ಯಾವ ರೀತಿ ಇದೆ, ಮತ್ತು ಆ ಅಂಡ ಫಲಿತಗೊಳ್ಳದಿದ್ದರೆ ಏನಾಗುತ್ತೆ ಅಂತ ಹೇಳಿ. ಇನ್ನು ನಾವು ಅದರ ನೆಕ್ಸ್ಟ್ ನೋಡ್ತಕ್ಕಂಥದ್ದು ಸಂತಾನೋತ್ಪತ್ತಿ ಮತ್ತು ಆರೋಗ್ಯ. ಇಲ್ಲಿ ಸಂತಾನೋತ್ಪತ್ತಿ ಮತ್ತು ಆರೋಗ್ಯ ಅಂದರೆ ಈ ಸಂತಾನೋತ್ಪತ್ತಿ ಮತ್ತು ಆರೋಗ್ಯ ಅಂತ ಹೇಳಿದರೆ ಇಲ್ಲಿ ಲೈಂಗಿಕ ಕ್ರಿಯೆ ಅಂತಕ್ಕಂಥದ್ದು
ಅಂದರೆ ಗಂಡು ಮತ್ತು ಹೆಣ್ಣಿನ ನಿಕಟ ಒಂದು ಸಂಪರ್ಕ ಅಲ್ಲಿ ಬರೋದರಿಂದ ಅಲ್ಲಿ ಅನೇಕ ಲೈಂಗಿಕ ರೋಗಗಳು, ಈ ಸಂತಾನೋತ್ಪತ್ತಿಯಿಂದ ಏನು ಮಾಡ್ತವೆ, ಅನೇಕ ಲೈಂಗಿಕ ರೋಗಗಳು. ನಿಮ್ಗೆ ಗೊತ್ತಿರ್ಬೋದು, ಗೊನೋರಿಯಾ ಅಂತಕ್ಕಂತಹ ರೋಗ ಇದೆ, ಸಿಫಿಲಿಸ್ ಅಂತಕ್ಕಂತಹ ರೋಗ ಇದೆ. ಇವೆಲ್ಲವೂ ಕೂಡ ಏನು ಲೈಂಗಿಕ ಕ್ರಿಯೆಯ ಮೂಲಕ ಹರಡತಕ್ಕಂತಹ ಏನು ರೋಗಗಳು, ಗುಹ್ಯ ರೋಗಗಳು ಅಂತ ಹೇಳಿ ನಾವು ಅವುಗಳನ್ನು ಕರೀತೇವೆ. ಜೊತೆಗೆ HIV ಅಂತಹ ಏಡ್ಸ್ಗೆ ಕಾರಣವಾಗಿರ್ತಕ್ಕಂತಹ ಯಾವುದು HIV ವೈರಸ್ನ ಸೋಂಕು ಕೂಡ ಯಾವ ಇದರಿಂದ ಬರುತ್ತೆ, ಈ ಒಂದು ಸಂತಾನೋತ್ಪತ್ತಿ. ಅಂದರೆ ಸಂತಾನೋತ್ಪತ್ತಿ ಅನ್ನೋದು ಎರಡು ಜೀವಿಗಳ ಏನು ನಿಕಟ ಸಂಬಂಧ ಇರೋದರಿಂದ ಇಲ್ಲಿ ನಾವು ಅವುಗಳನ್ನು ತಡಿಬೇಕು. ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಹರಡತಕ್ಕಂಥ ರೋಗಗಳು ಏನು ಮಾಡ್ತವೆ, ಗಂಭೀರ ಪರಿಣಾಮವನ್ನು ಉಂಟು ಮಾಡ್ತವೆ. ಹಾಗಾಗಿ ಅವುಗಳನ್ನು ಕೂಡ ನಾವು ಪರಿಗಣಿಸಿಬಿಟ್ಟು ಆ ಸೋಂಕುಗಳ ಹರಡುವಿಕೆಯನ್ನು ತಡೆಗಟ್ಟಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ಇಲ್ಲಿ ಲೈಂಗಿಕ ಕ್ರಿಯೆ ಅನ್ನೋದು ಗರ್ಭಧಾರಣೆಗೆ ಕಾರಣ ಆಗುತ್ತೆ ನಿಜ. ಗರ್ಭಧಾರಣೆ ಅಂತಕ್ಕಂಥದ್ದು ಮಹಿಳೆಯರ ದೇಹ ಮತ್ತು ಮನಸ್ಸಿನ ಮೇಲೂ ಕೂಡ ಅದು ಅಧಿಕ ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗಾಗಿ ಆ ಒಂದು ಸ್ತ್ರೀಯ ಒಂದು ಆರೋಗ್ಯದ ಬಗ್ಗೆನೂ ನಮಗೆ ಏನಿರಬೇಕು, ಕಾಳಜಿ ಇರಬೇಕು. ಹಾಗಾದರೆ ಇಲ್ಲಿ ಗರ್ಭಧಾರಣೆಯನ್ನು ತಡೆಗಟ್ಟುವುದಕ್ಕೆ ಗರ್ಭ ನಿರೋಧಕ ವಿಧಾನಗಳು ಅಂದರೆ ಗರ್ಭಧಾರಣೆ ಅಂತಕ್ಕಂಥದ್ದು ಆಗಬೇಕು ಅಂತ ಹೇಳಿದರೆ ಅವಳಿಗೆ ಕರೆಕ್ಟಾಗಿ ಆ ಒಂದು ಇದನ್ನು ಕೆಲವೊಬ್ಬರು ಮೆಚುರಿಟಿಯನ್ನು 14 ವರ್ಷಕ್ಕೆ ಪಡ್ಕೊಂಡಿರಬೇಕು. ಆಗಲೇ ಅವಳು ಗರ್ಭ ಧರಿಸಿದ್ದೆ ಆದರೆ ಅದು ಅವಳ ಜೀವಕ್ಕೆ ಏನು ಬರುತ್ತೆ, ಕುತ್ತನ್ನು ತರುತ್ತೆ. ಅಂದರೆ ಅಲ್ಲಿ ಬೆಳವಣಿಗೆ ಆಗಿರೋದಿಲ್ಲ, ಗರ್ಭಚೀಲ ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ. ಹಾಗಾಗಿನೇ ನಾವು ಇವತ್ತು ಅವಳಿಗೆ 18 ವರ್ಷಕ್ಕಿಂತ ಮುಂಚೆ ಏನು ಮಾಡೋದಿಲ್ಲ, ಮದುವೆ ಮಾಡೋದಿಲ್ಲ. ಅದು ಅವಳಿಗೆ ಏನು ಮಾಡ್ಬೋದು, ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡ್ಬೋದು ಅಥವಾ ಅವಳ ಜೀವವನ್ನೇ ತೆಗೆಯುವ ಮಟ್ಟಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಇಲ್ಲಿ ನಾವು ಇದರಲ್ಲಿ ಏನು ಮಾಡಬೇಕು ಅಂದರೆ ಗರ್ಭ ನಿರೋಧಕ ವಿಧಾನಗಳಿಂದ ಗರ್ಭಧಾರಣೆಯನ್ನು ತಡೆಗಟ್ಟಬಹುದು. ಹಾಗಾದರೆ ಏನು ಮಾಡಬೇಕು, ಆ್ಯಕ್ಚುಲಿ ಇಲ್ಲಿ ಏನು ಅಂತಂದರೆ ಅವುಗಳ ಇದಕ್ಕೋಸ್ಕರ ನಾವು ಕಾಂಡೋಮ್ ಬಳಕೆಯನ್ನು ಮಾಡೋದು, ದೇಹದ ಹಾರ್ಮೋನ್ಗಳ ಸಮತೋಲನವನ್ನು ಬದಲಾಯಿಸೋದು. ಅಂದರೆ ಇಲ್ಲಿ ಕಾಂಡೋಮ್ ಅಂದರೆ ಏನು ಅಂತ ಹೇಳಿದರೆ, ಅಂದರೆ ಸ್ತ್ರೀ ಪ್ರಜನನಾಂಗ ಇದನ್ನು ಯಾವುದನ್ನು ಯೋನಿ ಮಾರ್ಗದಲ್ಲಿ ನೇರವಾಗಿ ವೀರ್ಯಾಣುಗಳು ಏನಾಗೋದಿಲ್ಲ, ಬಿಡುಗಡೆ ಆಗೋದಿಲ್ಲ. ಆ ರೀತಿಯಲ್ಲಿ ಅಂದರೆ ಇಲ್ಲಿ ಲೈಂಗಿಕ ಕ್ರಿಯೆಯ ವೇಳೆ ಕಾಂಡೋಮ್ ಅನ್ನೋದು ಏನು ಮಾಡುತ್ತೆ ಅಂದರೆ ಶಿಶ್ನದ ಮೇಲೆ ಆವರಿಸಿರ್ತಕ್ಕಂಥ ಚೀಲ, ಇದರಿಂದ ಸೋಂಕು ಹರಡುವಿಕೆಯನ್ನು ನಾವು ಆದಷ್ಟು ಮಟ್ಟಿಗೆ ಏನು ಮಾಡ್ಬೋದು, ತಡೆಗಟ್ಟಬಹುದು. ಅಂದರೆ ಶಿಶ್ನದ ಮೇಲೆ ಕಾಂಡೋಮ್ ಧರಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ನೇರವಾಗಿ ಅಂದರೆ ಆ ಒಂದು ಗುಹ್ಯ ರೋಗಗಳು ಹರಡದಂತೆ ಅಥವಾ ಗರ್ಭ ಧರಿಸದಂತೆ ನಾವೇನು ಮಾಡ್ಬೋದು, ಮಾಡ್ಕೊಳ್ಬೋದು. ಇನ್ನು ದೇಹದ ಹಾರ್ಮೋನ್ಗಳ ಸಮತೋಲನ ಬದಲಾಯಿಸೋದಕ್ಕೆ ಅಂದರೆ ಅಲ್ಲಿ ಅಂಡಾಣು ಬಿಡುಗಡೆ ಆಗೋದಿಲ್ಲ. ಆ ರೀತಿ ಆಗೋದ್ರಿಂದ ಇಲ್ಲಿ ಏನಾಗೋದಿಲ್ಲ ಅಂದರೆ ನಿಷೇಚನ ನಡೆಯೋದಿಲ್ಲ. ಈ ರೀತಿ ನಾವೇನು ಮಾಡ್ಬೋದು, ಔಷಧಿಗಳನ್ನು ಅಂದರೆ ಮಾತ್ರೆಗಳ ರೂಪದಲ್ಲಿ ನಾವು ಅವುಗಳನ್ನು ಬಾಯಿಯ ಮೂಲಕ ಏನು ಮಾಡಬೇಕಾಗುತ್ತೆ, ತಗೊಳ್ಬೇಕಾಗತ್ತೆ. ಆದರೆ ಈ ಸಮತೋಲನವನ್ನು ಬದಲಾಯಿಸೋದು ಅದಕ್ಕೆ ನಾವೇನು ಮಾತ್ರೆಗಳು ತಗೊಳ್ತೇವಲ್ಲ, ಅವು ಏನು ಮಾಡ್ತವೆ ಅಂದರೆ ಅಡ್ಡ ಪರಿಣಾಮವನ್ನು, ದುಷ್ಪರಿಣಾಮವನ್ನು ಬೀರ್ತಕ್ಕಂಥ ಚಾನ್ಸ್ ಇರುತ್ತೆ. ಹಾಗಾಗಿ ವೈದ್ಯರ ಸಲಹೆ ಇಲ್ಲದೇ ಅವುಗಳನ್ನು ನಾವು ಏನು ಮಾಡಬಾರ್ದು, ಬಳಕೆ ಮಾಡಬಾರ್ದು. ಇನ್ನು ವಂಕಿ ಹಾಕಿಸ್ಕೊಳ್ಳೋದು ಅಥವಾ ಕಾಪರ್ ಟೀಯನ್ನು ಗರ್ಭಕೋಶದ ಒಳಗಡೆಗೆ ಹಾಕಿಸ್ಕೊಳ್ಳೋದು ಕೂಡ ವೀರ್ಯನಾಳಕ್ಕೆ ನಾವು ವೀರ್ಯಾಣುಗಳು ಅಂಡಾಣುವನ್ನು ಸೇರೋದನ್ನು ನಾವು ತಪ್ಪಿಸ್ಬೋದು ಅವುಗಳ ಬಳಕೆಯಿಂದ. ಆದರೆ ಅವು ಕೂಡ ಕೆಲವೊಂದು ಸಾರಿ ಏನು ಮಾಡ್ತವೆ, ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾರೆ. ಹಾಗಾದರೆ ಅಂದರೆ ಅಲ್ಲಿ ನಾವು ಕಾಪರ್ ಟೀ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ವೀರ್ಯಾಣುಗಳು ಅಂಡಾಣುವನ್ನು ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಷೇಚನ ಇಲ್ಲಿ ನಡೆಯೋದಿಲ್ಲ, ಹೌದು. ಆದರೆ ಇವು ಕೂಡ ಕೆಲವೊಂದು ಸಾರಿ ಏನು ಮಾಡ್ತವೆ ಅಂತ ಹೇಳಿದರೆ ದುಷ್ಪರಿಣಾಮವನ್ನು ಬೀರತಕ್ಕಂಥ ಚಾನ್ಸಸ್ಸು ಇರುತ್ತೆ. ಇನ್ನು ಒಂದು ವೇಳೆ ಗರ್ಭಧಾರಣೆ ಆಗಿ ಬೇಡವಾದ ಗರ್ಭವನ್ನು ನಾವು ತೆಗೆಸ್ಬೇಕು ಅಂತ ಹೇಳಿದರೆ ಆ್ಯಕ್ಚುಲಿ ಶಸ್ತ್ರಚಿಕಿತ್ಸೆಯನ್ನು ಬಳಸಲಾಗುತ್ತೆ ಅಥವಾ ಏನು ಮಾಡುತ್ತೇವೆ ಅಂದರೆ ಔಷಧಿಗಳ ಸೇವನೆಯಿಂದಲೂ ನಾವು ಕೂಡ ಆ ಗರ್ಭವನ್ನು ತೆಗೆದು ಹಾಕ್ಬೋದು. ಆದರೆ ಏನಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ನಮ್ಗೆ ಹೆಣ್ಣು ಮಗು ಆಗಿದೆ ಮತ್ತು ಹೆಣ್ಣು ಮಗುನೇ ಹುಟ್ಟುತ್ತೆ ಅಂತ ಅದನ್ನು ಟೆಸ್ಟ್ ಮಾಡಿಸ್ಬಿಟ್ಟು ಆ ಗರ್ಭವನ್ನು ಏನು ಮಾಡ್ತಾರೆ, ತೆಗೆಸಾಕ್ತಾರೆ. ಅದು ಒಳ್ಳೆ ಇದು ಅಲ್ಲ, ಅಂದರೆ ಏನಾಗುತ್ತೆ ಸಮಾಜದ ಮೇಲೆ
ಪರಿಣಾಮವನ್ನು ಬೀರುತ್ತೆ. ಅಂದರೆ ಇಲ್ಲಿ ಲಿಂಗ ನಿರ್ಧಾರ ಮಾಡೋದಕ್ಕೆ ನಾವು ಏನು ಮಾಡ್ತೀವಲ್ಲ ಭ್ರೂಣ ಹತ್ಯೆ, ಅದನ್ನು ನಾವು ಮಾಡಬಾರ್ದು. ಇದು ಕಾನೂನು ಬಾಹಿರವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಆಗಿದೆ. ಹಾಗಾದರೆ ಟೋಟಲಿ ನಾವಿಲ್ಲಿ ಈ ಎಲ್ಲ ವಿಧಾನಗಳಿಂದ, ಅಂದರೆ ಏನು ಕಾಂಡ ಬಳಕೆಯಿಂದ ಅಥವಾ ಔಷಧಿ ಸೇವನೆಯಿಂದ ಅಥವಾ ವಂಕಿ ಮತ್ತು ಕಾಪರ್ ಟೀಗಳ ಬಳಕೆಯಿಂದ ಏನು ಮಾಡ್ಬೋದು ಅಂತ ಹೇಳಿದರೆ ಒಂದು ಗರ್ಭವನ್ನು ನಿರೋಧಿಸ್ಬೋದು. ಅಂದರೆ ಗರ್ಭ ಕಟ್ಟದಂತೆ ನಾವು ಈ ಎಲ್ಲ ವಿಧಾನಗಳನ್ನು ಅನುಸರಿಸ್ಬೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಆರೋಗ್ಯ, ಅಂದರೆ ಆ ಆರೋಗ್ಯವನ್ನು ನಾವು ಸಮಾಜದ ಆರೋಗ್ಯ, ವ್ಯಕ್ತಿಯ ಆರೋಗ್ಯ ಇವೆಲ್ಲವುಗಳನ್ನು ಏನು ಮಾಡ್ಬೋದು, ನಾವು ಸುಧಾರಿಸ್ಬೋದು. ಹಾಗಾದರೆ ಈ ಒಂದು ಅಧ್ಯಾಯದಲ್ಲಿ ನಾವು ಇದುವರೆಗೂ ನೋಡಿರ್ತಕ್ಕಂಥ ಅಂಶಗಳು ಏನೇನು ಅಂದರೆ ಪುರುಷ ಸಂತಾನೋತ್ಪತ್ತಿ ವ್ಯೂಹ, ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹ, ಆನಂತರ ಸಂತಾನೋತ್ಪತ್ತಿ ಅಂಡಾಣು ಫಲಿತ ಆಗಿದ್ರೆ ಏನಾಗುತ್ತೆ, ಮತ್ತು ಸಂತಾನೋತ್ಪತ್ತಿ ಮತ್ತು ಆರೋಗ್ಯ, ಇಷ್ಟರ ಬಗ್ಗೆ ನೋಡಿದ್ವಿ. ನೀವೆಲ್ಲರೂ ಕೂಡ ಈ ಒಂದು ಇದನ್ನು ಗಮನವಿಟ್ಟು ಕೇಳಿದ್ದೀರಿ ಅಂದ್ಕೊಂಡಿದ್ದೇನೆ. ಇನ್ನು ಈ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸ್ತಾರೆ.